ಯಾವುದೇ ಚಟುವಟಿಕೆ ಮಾಡದೇನೂ ನಿಮಗೆ ಬೇಕಾಗಿದ್ದನ್ನು ಸಾಕಾರ ಮಾಡಬಹುದು. ಈ 4 ಆಯಾಮಗಳನ್ನು ಒಂದು ದಿಕ್ಕಿನಲ್ಲಿ ಸಂಯೋಜನೆ ಮಾಡಿ ಆ ನಿಟ್ಟಿನಲ್ಲಿ ಅಚಲವಾಗಿ ನಿರ್ದಿಷ್ಟ ಸಮಯದವರೆಗೆ ಇಟ್ಟರೆ, ಈಗ ಅವನು ನಂಬ್ತಾನೆ ತನಗೆ ಶಿವ ಇದನ್ನು ಮಾಡ್ತಾನೆ ಮತ್ತದು ಸಂಭವಿಸುತ್ತೆ. ಶಿವ ಬಂದು ನಿಮ್ಮ ಮನೆ ಕಟ್ತಾನ? ಇಲ್ಲ. ನೀವಿದನ್ನು ತಿಳ್ಕೋಬೇಕು, ದೇವರು ನಿಮಗಾಗಿ ತನ್ನ ಕಿರು ಬೆರಳನ್ನು ಕೂಡ ಎತ್ತಲ್ಲ. ಈ ಭೂಮಿ ಮೇಲೆ ಇಲ್ಲಿವರೆಗೆ ಆಗದೇ ಇದ್ದದ್ದು ನಾಳೆ ಆಗಬಹುದು. ಮನುಷ್ಯರು ನಾಳೆ ಅದನ್ನು ಮಾಡೋಕ್ಕೆ ಸಮರ್ಥರಿದ್ದಾರೆ. ಮನುಷ್ಯ ಭೂಮಿ ಮೇಲೆ ಸೃಷ್ಟಿಸಿದ್ದೆಲ್ಲ ಮೊದಲು ನಮ್ಮ ಮನಸ್ಸಲ್ಲಿ ಸೃಷ್ಟಿಯಾಯಿತು. ಈ ಭೂಮಿ ಮೇಲೆ ಮನುಷ್ಯ ಏನೆಲ್ಲ ನಿರ್ಮಾಣ ಮಾಡಿದಾನೋ ಮೊದಲು ಅದು ಮನಸ್ಸಲ್ಲಿ ರೂಪ ಪಡೀತು, ಆಮೇಲೆ ಬಾಹ್ಯ ಪ್ರಪಂಚದಲ್ಲಿ ವ್ಯಕ್ತ ಆಯಿತು. ನಾವೀ ಭೂಮಿ ಮೇಲೆ ಮಾಡಿರೋ ಅದ್ಭುತ ವಿಷಯಗಳು ಮತ್ತು ಭಯಾನಕ ಸಂಗತಿಗಳು ಎರಡೂ ಮನುಷ್ಯನ ಮನಸ್ಸಿಂದಲೇ ಬಂದಿರೋದು. ಹಾಗಾಗಿ ಈ ಜಗತ್ತಿನಲ್ಲಿ ನಾವೇನನ್ನ ಸೃಷ್ಟಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಳಕಳಿ ಇದ್ದರೆ ಮೊದಲು ಸರಿಯಾದ ವಿಷಯಗಳನ್ನು ನಮ್ಮ ಮನಸ್ಸಲ್ಲಿ ಸೃಷ್ಟಿ ಮಾಡೋದನ್ನು ಕಲಿಯೋದು ಬಹಳ ಮುಖ್ಯ. ನಮ್ಮ ಮನಸ್ಸನ್ನು ಹೇಗಿಡ್ತೀವಿ, ನಮ್ಮ ಮನಸ್ಸನ್ನು ನಮಗೆ ಬೇಕಾದ ಹಾಗೆ ಇಟ್ಕೊಳ್ಳೋ ಶಕ್ತಿ ನಮಗೆ ಇಲ್ಲದಿದ್ದರೆ ನಾವು ಜಗತ್ತಿನಲ್ಲಿ ಸೃಷ್ಟಿ ಮಾಡೋದೆಲ್ಲ ಆಕಸ್ಮಿಕ ಮತ್ತು ಅಡ್ಡದಿಡ್ಡಿಯಾಗಿರುತ್ತೆ. ನಾವು ಬಯಸೋ ಜಗತ್ತನ್ನು ಸೃಷ್ಟಿ ಮಾಡಬೇಕಂದ್ರೆ ನಮ್ಮ ಮನಸ್ಸನ್ನು ನಾವು ಬಯಸೋ ಥರ ರೂಪಿಸೋದನ್ನು ಕಲಿಬೇಕು. ಯೋಗ ಪರಂಪರೆಯಲ್ಲಿ ಒಂದು ಅದ್ಭುತವಾದ ಕಥೆ ಇದೆ. ಒಂದಿನ ಒಬ್ಬ ಮನುಷ್ಯ ತಿರುಗಾಟಕ್ಕೆ ಹೊರಟ, ಒಂದು ದೀರ್ಘ ಅಡ್ಡಾಟಕ್ಕೆ ಹೊರಟ. ಆಕಸ್ಮಿಕವಾಗಿ ಗೊತ್ತಿಲ್ಲದೆ ಸ್ವರ್ಗ ಸೇರ್ಕೊಂಡ. ಅದೃಷ್ಟಶಾಲಿ ಅಲ್ವಾ? ಸುಮ್ಮನೆ ತಿರುಗಾಟಕ್ಕೆ ಹೋದವನು ಸ್ವರ್ಗ ತಲುಪದ. ದೀರ್ಘ ನಡಿಗೆಯ ನಂತರ ಸ್ವಲ್ಪ ಸುಸ್ತು ಅನಿಸ್ತು. ಯೋಚಿಸ್ದ, ಅಯ್ಯಪ್ಪ ಸುಸ್ತಾಯಿತು, ಸ್ವಲ್ಪ ಇಲ್ಲೇ ಎಲ್ಲಾದರೂ ರೆಸ್ಟ್ ತಗೊಂಡ್ರೆ ಒಳ್ಳೇದು. ಸುತ್ತಲೂ ನೋಡ್ದ, ಒಂದು ಒಳ್ಳೆ ಮರ ಕಾಣಿಸ್ತು. ಕೆಳಗೆ ಮೆತ್ತನೆ ಹುಲ್ಲಿತ್ತು. ಮನಸ್ಸು ತಡೀಲಿಲ್ಲ. ಮರದ ಕೆಳಗೆ ಹೋಗಿ ಮಲಗದ. ನಿದ್ದೆ ಬಂತು. ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚರ ಆಯಿತು. ಒಳ್ಳೆ ವಿಶ್ರಾಂತಿ ಆಗಿತ್ತು. ಯೋಚನೆ ಮಾಡಿದ, ಒಳ್ಳೆ ವಿಶ್ರಾಂತಿ ಆಯಿತು, ಹಸಿವಾಗ್ತಾ ಇದೆ, ಏನಾದರೂ ತಿನ್ನಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿತ್ತು. ಜೀವನದಲ್ಲಿ ತಿನ್ನಕ್ಕೆ ಬಯಸಿದ ಎಲ್ಲ ಒಳ್ಳೆ ತಿಂಡಿಗಳ ಬಗ್ಗೆ ಯೋಚಿಸ್ದ. ತಕ್ಷಣ ಬಯಸಿದ್ದೆಲ್ಲ ಅವನ ಮುಂದೆ ಬಂತು. ಸ್ವರ್ಗದಲ್ಲಿ ಈ ಥರದ ಸೇವೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಸಿದ ಜನ ಪ್ರಶ್ನೆ ಕೇಳಲ್ಲ. ಆಹಾರ ಬಂತು, ಊಟ ಮಾಡ್ದ, ಹೊಟ್ಟೆ ತುಂಬಿತು. ಆಮೇಲೆ ಯೋಚನೆ ಮಾಡ್ದ, ಹೊಟ್ಟೆ ತುಂಬಿತು, ಏನಾದರೂ ಕುಡಿಯೋಕ್ಕೆ ಸಿಕ್ಕಿದ್ರೆ ಚೆನ್ನಾಗಿತ್ತು. ಕುಡಿಬೇಕು ಅಂದ್ಕೊಂಡಂಥ ಎಲ್ಲ ಒಳ್ಳೆ ಪೇಯಗಳ ಬಗ್ಗೆ ಯೋಚನೆ ಮಾಡ್ದ ಮತ್ತು ಅವೆಲ್ಲವನ್ನ ಮುಂದೆ ಪ್ರತ್ಯಕ್ಷ ಆದವು. ಕುಡಿಯೋ ಜನನೂ ಪ್ರಶ್ನೆ ಕೇಳಲ್ಲ, ಹಾಗಾಗಿ ಎಲ್ಲನೂ ಕುಡ್ದ. ಸ್ವಲ್ಪ ಸಾರಾಯಿ ಒಳಗೆ ಹೋಗಿರೋದ್ರಿಂದ, ನಿಮಗೆ ಗೊತ್ತಲ್ಲ ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದು, ನೀವೆಲ್ಲ ಮಂಗಗಳಾಗಿದ್ರಿ, ನಿಮ್ಮ ಬಾಲ ಬಿದ್ದು ಹೋಗಿದೆ. ನಾನಲ್ಲ, ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದು, ನೀವೆಲ್ಲ ಮಂಗಗಳಾಗಿದ್ರಿ ಅಂತ. ಆಮೇಲೆ ನೀವು ಮನುಷ್ಯರಾದ್ರಿ. ಹೌದು, ನಿಜವಾಗಿ ಬಾಲ ಬಿದ್ದು ಹೋಗಿದೆ. ಯೋಗದಲ್ಲಿ ನಾವು ಅಸ್ಥಿರವಾದ ಮನಸ್ಸಿಗೆ ಮರ್ಕಟ ಅಂತೀವಿ. ಹಾಗಂದ್ರೆ ಮಂಗ ಅಂತ. ನಾವು ಮನಸ್ಸನ್ನು ಮಂಗಕ್ಕೆ ಯಾಕೆ ಹೋಲಿಸ್ತೀವಿ ಅಂದರೆ, ಮಂಗಗಳ ಗುಣ ಏನು? ಮಂಗಗಳ ಒಂದು ಗುಣ ಅಂದರೆ ಅವುಗಳ ಅನಾವಶ್ಯಕ ಅಂಗಾಂಗ ಚಲನೆ. ಅವುಗಳ ಮತ್ತೊಂದು ಗುಣ ಅಂದರೆ, ನೀವು ಮಂಗಾಟ ಮಾಡ್ತಾ ಇದ್ದೀರಿ ಅಂತ ನಾ ಹೇಳಿದರೆ ಅದರ ಅರ್ಥ ಏನು? ಅನುಕರಣೆ. ಮಂಗ ಮತ್ತು ಅನುಕರಣೆ ಸಮಾನಾರ್ಥಕ ಆಗಿಬಿಟ್ಟಿವೆ. ಹಾಗಾಗಿ ಮಂಗಗಳ ಈ ಎರಡು ಅವಶ್ಯಕ ಗುಣ ಅಸ್ಥಿರ ಮನಸ್ಸಿನ ಗುಣಗಳೂ ಆಗಿವೆ. ಅನಾವಶ್ಯಕ ಚಲನಗಳು ನೀವು ಮಂಗಗಳಿಂದ ಕಲಿಬೇಕಾಗಿಲ್ಲ, ನೀವೇ ಅದನ್ನು ಮಂಗಗಳಿಗೆ ಕಲಿಸಬಹುದು. ಮತ್ತು ಅನುಕರಣೆ ಮನಸ್ಸಿನ ನಿರಂತರ ಕೆಲಸ. ಹಾಗಾಗಿ ಈ ಎರಡು ಗುಣಗಳು ಇದ್ದಾಗ ಮನಸ್ಸನ್ನು ಮಂಗ ಅಂತ ಹೇಳ್ತಾರೆ. ಹಾಗಾಗಿ ಅವನಲ್ಲಿರೋ ಮಂಗ ಸಕ್ರಿಯವಾಯಿತು. ಸುತ್ತಲೂ ನೋಡಿ ಯೋಚನೆ ಮಾಡಿದ, ಇಲ್ಲಿ ಏನು ನಡೀತಿದೆ? ಆಹಾರ ಕೇಳಿದೆ, ಆಹಾರ ಬಂತು. ಪಾನೀಯ ಕೇಳಿದೆ, ಅದೂ ಬಂತು. ಹಾಗಾದರೆ ಸುತ್ತಲೂ ದೆವ್ವಗಳಿರಬೇಕು.
ದೆವ್ವಗಳು ಬಂದು, ಅಯ್ಯೋ ದೆವ್ವಗಳು ಬಂದಿವೆ, ಅವು ನನ್ನ ಸುತ್ತುವರಿಯುತ್ತವೆ, ಚಿತ್ರಹಿಂಸೆ ಮಾಡುತ್ತವೆ ಅಂತ ಯೋಚಿಸ್ದ. ಒಮ್ಮೆಗೆ ದೆವ್ವಗಳು ಅವನಿಗೆ ಚಿತ್ರಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ವು. ಅವನು ನೋವಿನಿಂದ ಚೀರಾಡ್ದ. ಅಯ್ಯೋ ಈಗ ಅವನನ್ನು ಕೊಂದು ಬಿಡುತ್ತವೆ ಅಂದ್ಕೊಂಡ. ಮತ್ತು ಅವನು ಸತ್ತೋದ. ಈಗಷ್ಟೇ ಹೇಳಿದ್ದ ನಾನೊಬ್ಬ ಅದೃಷ್ಟಶಾಲಿ ಅಂತ. ಅಲ್ಲೇನಾಗಿತ್ತು ಅಂದರೆ, ಅವನೊಂದು ಕಲ್ಪವೃಕ್ಷ ಅಥವಾ ಎಲ್ಲ ಆಸೆಗಳನ್ನು ಪೂರೈಸುವ ಮರದ ಕೆಳಗೆ ಕುಳಿತಿದ್ದ. ಆಹಾರ ಕೇಳ್ದ, ಆಹಾರ ಬಂತು. ಪಾನೀಯ ಕೇಳ್ದ, ಅದು ಬಂತು. ದೆವ್ವಗಳನ್ನು ನೆನೆಸ್ದ, ದೆವ್ವ ಬಂತು. ಚಿತ್ರಹಿಂಸೆ ನೆನಪು ಮಾಡಿಕೊಂಡ, ಚಿತ್ರಹಿಂಸೆ ಆಯಿತು. ಸಾವಿನ ಬಗ್ಗೆ ನೆನೆಸ್ದ, ಅದು ಬಂತು. ಮತ್ತು ನೀವೀಗ ಕಲ್ಪವೃಕ್ಷಗಳನ್ನು ಹುಡುಕೊಂಡು ಕಾಡಿಗೆ ಹೋಗಬೇಡಿ. ನಿಮಗೆ ದಿನಗಳಲ್ಲಿ ಮರಗಳು ಸಿಗೋದೇ ಕಷ್ಟ. A well-established mind, a mind which is in a state of samyukti, is referred to as a kalpavriksha. ಅತ್ಯಂತ ಸ್ಥಿರವಾದ ಸ್ಥಿತಿಲಿರೋ ಮನಸ್ಸು, ಸಂಯುಕ್ತ ಸ್ಥಿತಿಲಿ ಇರೋ ಮನಸ್ಸನ್ನ ಕಲ್ಪವೃಕ್ಷ ಅಂತಾರೆ. ನಿಮ್ಮ ಮನಸ್ಸನ್ನ ಒಂದು ಮಟ್ಟದವರೆಗೆ ಸಂಯೋಜಿಸಿದರೆ ಆಗದು ಸಂಪೂರ್ಣ ವ್ಯವಸ್ಥೆನ ಸಂಯೋಜಿಸುತ್ತೆ. ನಿಮ್ಮ ದೇಹ, ಭಾವನೆ, ಪ್ರಾಣಶಕ್ತಿ ಎಲ್ಲ ಆ ದಿಕ್ಕಿನಲ್ಲಿ ಸಂಯೋಜನೆಗೊಳ್ಳುತ್ತೆ. ಒಂದು ಬಾರಿ ಈ 4 ಆಯಾಮಗಳು, ನಿಮ್ಮ ದೇಹ, ಮನಸ್ಸು, ಭಾವನೆಗಳು ಮತ್ತು ಮೂಲಭೂತ ಪ್ರಾಣಶಕ್ತಿ ಒಂದೇ ದಿಕ್ಕಿನಲ್ಲಿ ಸಂಯೋಜನೆಗೊಂಡ್ರೆ ನೀವು ಬಯಸಿದ್ದೆಲ್ಲ ಸುಲಭವಾಗಿ ಪೂರ್ಣವಾಗುತ್ತೆ. ನಿಮ್ಮ ಕಿರುಬೆರಳನ್ನು ಎತ್ತೋ ಅವಶ್ಯಕತೆ ಕೂಡ ಬರಲ್ಲ. ಚಟುವಟಿಕೆಯಿಂದ ಅದಕ್ಕೆ ಸ್ವಲ್ಪ ಸಹಾಯ ಮಾಡಬಹುದು, ಆದರೆ ಯಾವುದೇ ಚಟುವಟಿಕೆಯ ಸಹಾಯ ಇಲ್ಲದೇ ಇದ್ದರೂ ನಿಮಗೆ ಬೇಕಾದ್ದನ್ನು ಸಾಕಾರ ಮಾಡಬಹುದು. ನೀವೀ 4 ಆಯಾಮಗಳನ್ನು ಒಂದೇ ದಿಕ್ಕಿನಲ್ಲಿ ಸಂಯೋಜಿಸಿದಾಗ ಮತ್ತದನ್ನು ಒಂದೇ ದಿಕ್ಕಿನಲ್ಲಿ ಅಚಲವಾಗಿ ನಿರ್ದಿಷ್ಟ ಸಮಯದವರೆಗೆ ಇಟ್ಟಾಗ. ಆದರೆ ನಿಮ್ಮ ಮನಸ್ಸಿನ ಸಮಸ್ಯೆ ಅಂದರೆ ಪ್ರತಿ ಕ್ಷಣ ಅದು ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇರುತ್ತೆ. ಅದು ಹೇಗಂದರೆ, ನೀವೆಲ್ಲೋ ಹೊರಟಿದ್ದೀರಾ, ಆದರೆ ಪ್ರತಿ 2 ಹೆಜ್ಜೆಗೆ ದಿಕ್ಕು ಬದಲಾಯಿಸ್ತಾ ಇದ್ದೀರಾ. ನೀವು ಗುರಿ ಮುಟ್ಟೋದು ಬಹಳ ದೂರದ ಪ್ರಶ್ನೆ. ಆಕಸ್ಮಿಕವಾಗಿ ಮಾತ್ರ ಅದು ಸಾಧ್ಯ ಆಗಬಹುದು. ಹಾಗಾಗಿ ಮನಸ್ಸಿನ ಸಂಯೋಜನೆ ಮಾಡೋದ್ರ ಜೊತೆ ಇಡೀ ವ್ಯವಸ್ಥೆನ ಸಂಯೋಜಿಸೋದು ಮತ್ತು ನಿಮ್ಮ 4 ಮೂಲಭೂತ ಆಯಾಮಗಳನ್ನು ಒಂದೇ ದಿಕ್ಕಿನಲ್ಲಿ ಸಂಯೋಜಿಸಿದರೆ ನೀವೇ ಒಂದು ಕಲ್ಪವೃಕ್ಷ ಆಗ್ತೀರಿ. ನೀವು ಬಯಸಿದ್ದೆಲ್ಲ ಸಂಭವಿಸುತ್ತೆ. ಆದರೆ ಈಗ ನಿಮ್ಮ ಜೀವನನ ನೋಡಿದರೆ, ನೀವು ಈಗಿನವರೆಗೆ ಬಯಸಿದ್ದೆಲ್ಲ ದೊರಕಿದ್ರೆ ನಿಮ್ಮ ಅಂತ್ಯ ಆದ ಹಾಗೆ. ನೀವು ಆಸೆಪಟ್ಟ ಪ್ರತಿಯೊಂದು ಮತ್ತು ಪ್ರತಿಯೊಬ್ಬರು ಎಲ್ಲ ನಿಮ್ಮ ಮನೆಗೆ ಬಂದಿಳಿದ್ರೆ ನಿಮಗೆ ಅವೆಲ್ಲದರ ಜೊತೆ ಬದುಕಕ್ಕೆ ಸಾಧ್ಯನಾ? ಒಂದು ಸಲ ನೀವು ಕಲ್ಪವೃಕ್ಷ ಆದರೆ, ಇದು ಬಹಳ ಮುಖ್ಯ, ನಿಮ್ಮ ದೈಹಿಕ, ಭಾವನಾತ್ಮಕ, ಮಾನಸಿಕ ಮತ್ತು ಪ್ರಾಣಶಕ್ತಿಯ ಕ್ರಿಯೆಗಳು ನಿಯಂತ್ರಣದಲ್ಲಿರಬೇಕು ಮತ್ತು ಅವುಗಳನ್ನು ಸರಿಯಾಗಿ ನಿರ್ದೇಶಿಸಬೇಕು. ಹೀಗೆ ಮಾಡದಿದ್ರೆ ನಾವು ವಿನಾಶಕಾರಿ ಆಗ್ತೇವೆ, ಸ್ವಯಂ ವಿನಾಶಕಾರಿ. ಈಗ ಇದೇ ನಮ್ಮ ಸಮಸ್ಯೆ. ನಮ್ಮ ಜೀವನನ ಸುಂದರ ಮತ್ತು ಸರಳ ಮಾಡಬೇಕಾಗಿದ್ದ ತಂತ್ರಜ್ಞಾನ ನಮ್ಮ ಎಲ್ಲ ಸಮಸ್ಯೆಗಳ ಮೂಲವಾಗಿದೆ. ನಮ್ಮ ಜೀವನದ ಅಡಿಪಾಯ ಆಗಿರೋ ಈ ಭೂಮಿನೇ ನಾವು ನಾಶ ಮಾಡ್ತಿದ್ದೀವಿ. ಯಾವುದು ನಮಗೆ ವರ ಆಗಬಹುದಿತ್ತೋ ನಾವು ಅದನ್ನೇ ಶಾಪ ಮಾಡಿಕೊಂಡಿದ್ದೀವಿ. ಕಳೆದ 100 ವರ್ಷಗಳಲ್ಲಿ ನಮಗೆ ನಂಬಲಾಗದಷ್ಟು ಆರಾಮ ಮತ್ತು ಅನುಕೂಲತೆಗಳನ್ನು ತಂದುಕೊಟ್ಟಿರೋ ತಂತ್ರಜ್ಞಾನವೇ ನಮ್ಮ ಜೀವನಕ್ಕೆ ಅಪಾಯ ಆಗಿದೆ. ಯಾಕಂದರೆ ನಮ್ಮ ಕ್ರಿಯೆ ಪ್ರಜ್ಞಾಪೂರ್ವಕವಾಗಿಲ್ಲ, ನಮ್ಮ ಕ್ರಿಯೆ ಕಡ್ಡಾಯ ಸ್ವರೂಪದಲ್ಲಿದೆ. ಹಾಗಾಗಿ ನಮ್ಮ ಮನಸ್ಸನ್ನು ಸಂಯೋಜನೆ ಮಾಡೋದು ಅಂದರೆ ಮೂಲಭೂತವಾಗಿ ಕಡ್ಡಾಯ ಸ್ವರೂಪದ ಚಟುವಟಿಕೆಯಿಂದ ಪ್ರಜ್ಞಾಪೂರ್ವಕ ಚಟುವಟಿಕೆ ಕಡೆ ಹೋಗೋದು. ನೀವು ಇಂಥ ಜನರ ಬಗ್ಗೆ ಕೇಳಿರಬೇಕು. ಅವರು ಏನನ್ನಾದರೂ ಕೇಳಿದಾಗ ಅದು ಎಲ್ಲ ನಿರೀಕ್ಷೆ ಮೀರಿ ನಿಜವಾಗುತ್ತೆ. ಸಾಮಾನ್ಯವಾಗಿ ಇದು ನಂಬಿಕೆ ಇದ್ದವರಲ್ಲೇ ಆಗುತ್ತೆ. ನಿಮಗೀಗ ಮನೆ ಕಟ್ಟಬೇಕಾಗಿದೆ. ನೀವು ಯೋಚನೆ ಮಾಡಿದರೆ, ಓಹ್, ನನಗೆ ಮನೆ ಕಟ್ಟಬೇಕು, ಅದಕ್ಕೆ 50 ಲಕ್ಷ ಬೇಕು, ಆದರೆ ನನ್ನ ಪಾಕೆಟಲ್ಲಿ ಬರೀ 50 ರೂಪಾಯಿ ಇದೆ. ಅದು ಆಗೋದಿಲ್ಲ, 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 ಸಾಧ್ಯವಿಲ್ಲ ಅಂದ ತಕ್ಷಣ ನಂಗದು ಬೇಡ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ. ಹಾಗಾಗಿ ಒಂದು ಮಟ್ಟದಲ್ಲಿ ನಿಮಗೇನೋ ಬೇಕು ಅನ್ನೋ ಇಚ್ಛೆನ ಸೃಷ್ಟಿಸ್ತೀರಿ, ಮತ್ತೊಂದು ಮಟ್ಟದಲ್ಲಿ ನನಗೆ ಬೇಡ ಅಂತಲೂ ಹೇಳ್ತಾ ಇದ್ದೀರಿ. ಈ ಸಂಘರ್ಷದಲ್ಲಿ ನಿಮಗೆ ಬೇಕಾಗೋದು ಆಗಲ್ಲ. ಹಾಗಾಗಿ ದೇವರು, ದೇವಸ್ಥಾನ ಇಂಥದ್ರಲ್ಲಿ ನಂಬಿಕೆ ಇರೋರಿಗೆ, ಯಾರ ಮನಸ್ಸು ಸರಳವಾಗಿದೆಯೋ, ಸರಳ ಮನಸ್ಸು ಇರೋರಿಗೆ ನಂಬಿಕೆ ಕೆಲಸ ಮಾಡೋದು. ತುಂಬ ಯೋಚನೆ ಮಾಡೋ ಜನರಿಗೆ ಇದು ಕೆಲಸ ಮಾಡಲ್ಲ. ಮಗುವಿನ ಥರ ಇರೋ ವ್ಯಕ್ತಿ, ಯಾರಿಗೆ ದೇವರಲ್ಲಿ, ದೇವಸ್ಥಾನಗಳಲ್ಲಿ ಸರಳ ನಂಬಿಕೆ ಇದೆಯೋ ಅಂಥ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿ ಕೇಳ್ತಾನೆ, ಶಿವ, ನನಗೆ ಮನೆ ಬೇಕು, ಹೇಗೆ ಅಂತ ನಂಗೆ ಗೊತ್ತಿಲ್ಲ, ನೀನು ಹೇಗಾದರೂ ಮಾಡಿ ಕೊಡಬೇಕು. ಅವನ ಮನಸ್ಸಲ್ಲಿ ಯಾವುದೇ ನಕಾರಾತ್ಮಕ ಯೋಚನೆಗಳಿರಲ್ಲ. ಅದು ಆಗತ್ತೋ ಇಲ್ವೋ, ಸಾಧ್ಯನೋ ಅಸಾಧ್ಯನೋ, ನಂಬಿಕೆ ಈ ತರಹದ ವಿಚಾರಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತೆ.
ಶಿವ ಅದನ್ನು ಮಾಡ್ತಾನೆ ಅಂತ ನಂಬುತ್ತಾರೆ, ಮತ್ತದು ಹಾಗೇ ಆಗುತ್ತೆ. ಶಿವ ಬಂದು ನಿಮ್ಮ ಮನೆ ಕಟ್ತಾನ? ಇಲ್ಲ. ನೀವಿದನ್ನು ತಿಳ್ಕೋಬೇಕು. ದೇವರು ನಿಮಗಾಗಿ ತನ್ನ ಕಿರು ಬೆರಳನ್ನು ಕೂಡ ಎತ್ತೋಲ್ಲ. ದೇವರು ಅಂತ ನಾವು ಕರೆಯೋದು ಸೃಷ್ಟಿಯ ಮೂಲ. ಸೃಷ್ಟಿಕರ್ತನಾಗಿ ಅವನು ಅದ್ಭುತವಾದ ಕೆಲಸ ಮಾಡಿದ್ದಾನೆ. ಇದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಇದಕ್ಕಿಂತ ಉತ್ತಮವಾದ ಸೃಷ್ಟಿ ಬಗ್ಗೆ ನೀವು ಯೋಚಿಸಬಹುದಾ? Is it in anybody's imagination to think anything better than what is there right now? ಸೃಷ್ಟಿಕರ್ತನಾಗಿ ಅವನು ತನ್ನ ಕೆಲಸನ ಅದ್ಭುತವಾಗಿ ಮಾಡಿದ್ದಾನೆ. ಆದರೆ ಜೀವನ ನಿಮಗೆ ಬೇಕಾದ ರೀತಿಯಲ್ಲಿ ನಡೀಬೇಕು ಅಂತ ನೀವು ಬಯಸಿದ್ರಿ. ಏಕೆಂದರೆ ಇದೀಗ ನಿಮ್ಮ ಸಂತೋಷ ಮತ್ತು ಯೋಗಕ್ಷೇಮದ ತಿರುಳು ಇದು. ನೀವು ದುಃಖಿಯಾಗಿದ್ದರೆ ನೀವು ದುಃಖಿಯಾಗಿರೋದಕ್ಕೆ ಒಂದೇ ಒಂದು ಕಾರಣ ಅಂದರೆ ಜೀವನ ನೀವು ಅಂದುಕೊಂಡಂತೆ ನಡೀತಾ ಇಲ್ಲ ಅಷ್ಟೇ. ಆದ್ದರಿಂದ ಜೀವನ ನೀವು ಅಂದುಕೊಂಡ ರೀತಿಯಲ್ಲಿ ನಡೀದಿದ್ರೆ ನೀವು ದುಃಖಿ ಆಗ್ತೀರಿ. ನೀವು ಬಯಸಿದಂತೆ ಜೀವನ ನಡೆದ್ರೆ ನಿಮಗೆ ಸಂತೋಷ ಆಗುತ್ತೆ. ಇದು ಇಷ್ಟೇ ಸರಳವಾಗಿದೆ. ಆದ್ದರಿಂದ ಜೀವನ ನೀವು ಬಯಸೋ ಥರ ಆಗಬೇಕು ಅಂದರೆ ಮೊದಲನೇದಾಗಿ ನೀವು ಹೇಗೆ ಆಲೋಚನೆ ಮಾಡ್ತೀರಿ, ಎಷ್ಟು ಗಮನದಿಂದ ಆಲೋಚನೆ ಮಾಡ್ತೀರಿ, ನಿಮ್ಮ ಆಲೋಚನಾ ಪ್ರಕ್ರಿಯೆಯಲ್ಲಿ ಎಷ್ಟು ಸ್ಥಿರತೆ ಮತ್ತು ಶಕ್ತಿ ಇದೆ ಅನ್ನೋದು ನಿಮ್ಮ ಆಲೋಚನೆ ವಾಸ್ತವವಾಗತ್ತೋ ಅಥವಾ ಖಾಲಿ ಆಲೋಚನೆಯಾಗಿ ಉಳಿಯುತ್ತೋ, ಅಥವಾ ನಿಮ್ಮ ಆಲೋಚನೆಗೆ ನಕಾರಾತ್ಮಕ ಚಿಂತನಾ ಪ್ರಕ್ರಿಯೆಯ ಮೂಲಕ ಯಾವುದೇ ಅಡೆತಡೆಗಳನ್ನು ಸೃಷ್ಟಿಸೋದಿಲ್ವೋ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಇದು ಸಾಧ್ಯವಾ ಅಥವಾ ಅಸಾಧ್ಯನಾ ಅನ್ನೋ ಪ್ರಶ್ನೆ ಮಾನವೀಯತೆಯನ್ನು ನಾಶ ಮಾಡ್ತಿದೆ. ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅನ್ನೋ ಯೋಚನೆ ನೀವು ಮಾಡಬೇಕಾಗಿಲ್ಲ, ಪ್ರಕೃತಿ ಮಾಡುತ್ತೆ. ನಿಮ್ಗೇನು ಬೇಕೋ ಅದನ್ನು ಪ್ರಯತ್ನಿಸೋದಷ್ಟೇ ನೀವು ಮಾಡಬೇಕಾದ ಕೆಲಸ. ನೀವೀಗ ಇಲ್ಲಿ ಕೂತಿದ್ದೀರಾ, ನಿಮಗೆ 2 ಸರಳ ಪ್ರಶ್ನೆಗಳನ್ನು ಕೇಳಿದರೆ ನೀವಿದನ್ನು ಸರಿಯಾಗಿ ನೋಡಿ ಉತ್ತರ ಕೊಡಿ. ಈಗ ಕೂತಿರೋ ಸ್ಥಳದಿಂದ ನಿಮಗೆ ಹಾರಿ ಹೋಗೋಕ್ಕೆ ಆಗುತ್ತಾ? ನೀವು ಹೇಳ್ತೀರಾ ಇಲ್ಲ. ಈಗ ಕೂತಿರೋ ಸ್ಥಳದಿಂದ ನಿಮಗೆ ಎದ್ದು ನಡೆಯೋಕ್ಕೆ ಆಗುತ್ತಾ? ನೀವು ಹೇಳ್ತೀರಾ ಹೌದು. ಇದರ ಆಧಾರ ಏನು? ನೀವು ಹಾರೋಕೆ ಯಾಕೆ ಆಗಲ್ಲ ಮತ್ತು ನಡೆಯೋಕೆ ಹೌದು ಅಂತೀರಿ? ಯಾಕಂದರೆ ಹಿಂದಿನ ಅನುಭವ. ಅನೇಕ ಬಾರಿ ನೀವು ನಡೆದಿದ್ದೀರಿ, ಆದರೆ ಹಾರಿಲ್ಲ. ನೀವು ಹಿಂದಿನ ಅನುಭವನ ಜೀವನದ ಆಧಾರವಾಗಿ ಉಪಯೋಗ ಮಾಡ್ತಿದ್ದೀರಿ. ಇಲ್ಲಿವರೆಗೆ ಆಗದೇ ಇದ್ದದ್ದು ಮುಂದೆನೂ ನಿಮ್ಮ ಜೀವನದಲ್ಲಿ ಆಗಲ್ಲ ಅನ್ನೋ ನಿರ್ಧಾರ ಮಾಡಿದ್ದೀರಿ. ಇದು ಮಾನವೀಯತೆಗೆ ಮತ್ತು ಮಾನವ ಚೈತನ್ಯಕ್ಕೆ ಮಾಡೋ ಅಪಮಾನ. ಈ ಭೂಮಿ ಮೇಲೆ ಇಲ್ಲಿವರೆಗೆ ಆಗದೇ ಇದ್ದದ್ದು ನಾಳೆ ಸಂಭವಿಸಬಹುದು. ಮನುಷ್ಯರು ನಾಳೆ ಅದನ್ನು ಮಾಡೋದಕ್ಕೆ ಸಮರ್ಥರಿದ್ದಾರೆ. ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅನ್ನೋ ಯೋಚನೆ ನೀವು ಮಾಡಬೇಕಾಗಿಲ್ಲ, ಪ್ರಕೃತಿ ಮಾಡುತ್ತೆ. ಪ್ರಕೃತಿ ಅದನ್ನು ನಿರ್ಧಾರ ಮಾಡುತ್ತೆ. ನಿಮಗೆ ನಿಜವಾಗಿ ಏನು ಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು ಮತ್ತು ಅದಕ್ಕಾಗಿ ಪರಿಶ್ರಮ ಪಡಬೇಕು. ಮತ್ತು ನಿಮ್ಮ ಆಲೋಚನೆ ಶಕ್ತಿಯುತವಾಗಿ ಮತ್ತು ಯಾವುದೇ ನಕಾರಾತ್ಮಕತೆ ಇಲ್ಲದೆ ರೂಪುಗೊಂಡಿದ್ರೆ, ಯಾವುದೇ ನಕಾರಾತ್ಮಕ ಆಲೋಚನೆಗಳಿಲ್ಲದೆ, ಮೊಟ್ಟ ಮೊದಲನೇದಾಗಿ ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ನಿಮಗೆ ನಿಜವಾಗಿ ಏನು ಬೇಕು, ನಿಮಗೇನು ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದಿದ್ದರೆ ನಿಮಗೆ ಬೇಕಾದನ್ನು ಸೃಷ್ಟಿಸೋ ಪ್ರಶ್ನೆನೇ ಹುಟ್ಟಲ್ಲ. ನಿಮಗೆ ನಿಜವಾಗಿ ಏನು ಬೇಕು ಅನ್ನೋದನ್ನು ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಆನಂದವಾಗಿ ಮತ್ತು ಶಾಂತಿಯುತವಾಗಿ ಬದುಕೋದು ಬೇಕಾಗಿದೆ. ಸಂಬಂಧಗಳಲ್ಲಿ ಅವನು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಇರಬೇಕು ಅನ್ನೋದನ್ನು ಬಯಸ್ತಾನೆ. ಅಥವಾ ಯಾವುದೇ ಮನುಷ್ಯ ಅನ್ವೇಷಿಸ್ತಾ ಇರೋದು ತನ್ನೊಳಗೆ ಮತ್ತು ತನ್ನ ಸುತ್ತಲೂ ಒಂದು ಆಹ್ಲಾದತೆನ. ಈ ಆಹ್ಲಾದತೆ ನಮ್ಮ ದೇಹದಲ್ಲಾದರೆ ನಾವಿದನ್ನು ಆರೋಗ್ಯ ಮತ್ತು ಸುಖ ಅಂತೀವಿ. ಮನಸ್ಸಿನಲ್ಲಾದರೆ ಅದಕ್ಕೆ ಶಾಂತಿ ಮತ್ತು ಆನಂದ ಅಂತೀವಿ. ಭಾವನೆಗಳಲ್ಲಾದರೆ ಪ್ರೀತಿ ಮತ್ತು ಕಾರುಣ್ಯ ಅಂತೀವಿ. ಪ್ರಾಣಶಕ್ತಿಯಲ್ಲಾದರೆ ಆನಂದ ಮತ್ತು ಬ್ರಹ್ಮಾನಂದ ಅಂತೀವಿ. ಮನುಷ್ಯರು ಹುಡುಕ್ತಾ ಇರೋದು ಇಷ್ಟೇ. ಅವರು ಆಫೀಸ್ ಕೆಲಸಕ್ಕೆ ಹೊರಟಿರಲಿ, ಹಣ ಗಳಿಸೋದು, ವೃತ್ತಿ ಜೀವನ ಮಾಡೋದು, ಸಂಸಾರ ಬೆಳೆಸೋದು, ಬಾರ್ನಲ್ಲಿ ಕೂತಿರಲಿ, ದೇವಸ್ಥಾನದಲ್ಲಿರಲಿ, ಅವರು ಅದೇ ವಿಷಯನ ಹುಡುಕ್ತಾ ಇರ್ತಾರೆ. ತನ್ನೊಳಗೂ ಮತ್ತು ತನ್ನ ಹೊರಗೂ ಒಂದು ಆಹ್ಲಾದತೆ. ನಾವಿದನ್ನೇ ಸೃಷ್ಟಿ ಮಾಡಬೇಕಾಗಿದ್ರೆ ಅದನ್ನು ನೇರವಾದ ರೀತಿಯಲ್ಲಿ ಸೃಷ್ಟಿಸೋದಕ್ಕೆ ನಾವು ಬದ್ಧರಾಗಬೇಕು. ಹಾಗಾಗಿ ನಿಮ್ಮನ್ನು ಒಬ್ಬ ಶಾಂತಿಯುತ, ಆನಂದಭರಿತ ಮತ್ತು ಪ್ರೀತಿಯ ಮನುಷ್ಯನನ್ನಾಗಿ ಎಲ್ಲ ಮಟ್ಟಗಳಲ್ಲೂ ಆಹ್ಲಾದಕರ ವ್ಯಕ್ತಿಯಾಗಿ ರೂಪಿಸಿಕೊಳ್ಳಕ್ಕೆ ಬಯಸ್ತೀರಿ ಮತ್ತು ಪ್ರಪಂಚ ಕೂಡ ಹೀಗೆ ಇರಬೇಕು ಅಂತ ಬಯಸ್ತೀರಿ. ಶಾಂತಿಯುತ, ಪ್ರೀತಿಭರಿತ ಮತ್ತು ಆನಂದಪೂರ್ಣ ಪ್ರಪಂಚ. ಇಲ್ಲ, ನನಗೆ ಹಸಿರು ಇರಬೇಕು, ನನಗೆ ಆಹಾರ ಇರಬೇಕು,
ನಾವು ಆನಂದಪೂರ್ಣ ಪ್ರಪಂಚ ಅಂದಾಗಲೇ ನಿಮಗೆ ಬೇಕಾಗಿದ್ದೆಲ್ಲ ಆಗೋಗಿದೆ. ಆದ್ರಿಂದ ನೀವು ಹುಡುಕ್ತಾ ಇರೋದಷ್ಟೇ. So all that you need to do is commit yourself to creating it. ನೀವು ಮಾಡಬೇಕಾಗಿರೋದಷ್ಟೇ ಶಾಂತಿಯುತ, ಆನಂದಪೂರ್ಣ ಮತ್ತು ಪ್ರೀತಿಭರಿತ ಪ್ರಪಂಚನ ನಿಮಗಾಗಿ ಮತ್ತು ನಿಮ್ಮ ಸುತ್ತಲಿರೋ ಎಲ್ಲರ ಸಲುವಾಗಿ ಸೃಷ್ಟಿಸೋದಕ್ಕೆ ನೀವು ಬದ್ಧರಾಗಬೇಕು. ಪ್ರತಿದಿನ ಬೆಳಿಗ್ಗೆ ನಿಮ್ಮ ದಿನಾನ ಮನಸ್ಸಿನಲ್ಲಿ ಈ ಸರಳ ಆಲೋಚನೆ ಜೊತೆ ಆರಂಭ ಮಾಡಿ. ಇವತ್ತು ನಾನು ಹೋದಲ್ಲೆಲ್ಲ ಶಾಂತಿಯುತ, ಪ್ರೀತಿಭರಿತ ಮತ್ತು ಆನಂದಪೂರ್ಣ ಜಗತ್ತನ್ನ ರೂಪಿಸ್ತೀನಿ. ನೀವು ದಿನದಲ್ಲಿ 100 ಸಲ ಬಿದ್ರು ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಬದ್ಧತೆ ಇರೋ ವ್ಯಕ್ತಿಗೆ ಸೋಲು ಅನ್ನೋದಿಲ್ಲ. If you fall down 100 times, 100 lessons to be learned. ನೀವು 100 ಸಲ ಬಿದ್ದರೆ 100 ಪಾಠಗಳನ್ನ ಕಲಿಬಹುದು. ನಿಮಗೆ ಬೇಕಾಗಿರೋದನ್ನು ರೂಪಿಸಲಿಕ್ಕೆ ನೀವು ಈ ರೀತಿ ಬದ್ಧರಾದ್ರೆ ನಿಮ್ಮ ಮನಸ್ಸು ಸಂಯೋಜನೆಗೊಳ್ಳುತ್ತೆ. ಒಂದ್ಸಲ ಮನಸ್ಸು ಸಂಯೋಜನೆಗೊಂಡ್ರೆ ನೀವು ಯೋಚನೆ ಮಾಡಿದ ಹಾಗೆ ನಿಮಗೆ ಅನಿಸುತ್ತೆ. ನಿಮ್ಮ ಭಾವನೆಗಳು ಸಂಯೋಜನೆಗೊಳ್ಳುತ್ತವೆ. ನಿಮ್ಮ ಆಲೋಚನೆ ಮತ್ತು ಭಾವನೆ ಸಂಯೋಜನೆಗೊಂಡ್ರೆ ನಿಮ್ಮ ಪ್ರಾಣಶಕ್ತಿನೂ ಅದೇ ದಿಕ್ಕಿನಲ್ಲಿ ಸಂಯೋಜನೆಗೊಳ್ಳುತ್ತೆ. ಒಂದು ಸಾರಿ ನಿಮ್ಮ ಆಲೋಚನೆ, ಭಾವನೆ ಮತ್ತು ಪ್ರಾಣಶಕ್ತಿ ಸಂಯೋಜನೆಗೊಂಡ್ರೆ ನಿಮ್ಮ ದೇಹ ಸಂಯೋಜನೆಗೊಳ್ಳುತ್ತೆ. ಒಂದು ಸಾರಿ ಈ 4 ಸಂಯೋಜನೆಗೊಂಡ್ರೆ ನಿಮಗೆ ಬೇಕಾಗಿದ್ದನ್ನು ಸೃಷ್ಟಿಸಕ್ಕೆ ಮತ್ತು ಅದರ ಸಾಕಾರ ಮಾಡೋ ಸಾಮರ್ಥ್ಯ ಅದ್ಭುತವಾಗುತ್ತೆ. ನೀವು ಒಂದು ದೃಷ್ಟಿಯಲ್ಲಿ ಸೃಷ್ಟಿಕರ್ತರು. ಸೃಷ್ಟಿಯ ಮೂಲ ನಿಮ್ಮ ಜೀವನದಲ್ಲಿ ಪ್ರತಿಕ್ಷಣ ಕಾರ್ಯನಿರ್ವಹಿಸ್ತಿದೆ. ವಿಷಯ ಇಷ್ಟೇ, ನೀವು ಆ ಆಯಾಮದ ಜೊತೆ ಸಂಪರ್ಕದಲ್ಲಿ ಇದ್ದೀರಾ ಇಲ್ವಾ? ನಿಮ್ಮ ಜೀವನದ 4 ಮೂಲ ತತ್ವಗಳನ್ನು ಸಂಯೋಜನೆಗೊಳಿಸೋದ್ರಿಂದ ಆ ಸಂಪರ್ಕ ದೊರೆಯುತ್ತೆ. ಇದನ್ನು ಮಾಡಲಿಕ್ಕೆ ಸಾಧನ ಮತ್ತು ತಂತ್ರಜ್ಞಾನ ಇದೆ. ಸಂಪೂರ್ಣ ಯೋಗ ವಿಜ್ಞಾನ ಮತ್ತು ನಾವು ಯೋಗ ಅಂತ ಕರೆಯೋ ಪೂರ್ತಿ ತಂತ್ರಜ್ಞಾನ ಕೇವಲ ಇದರ ಬಗ್ಗೆ ಮಾತ್ರ ಇರೋದು. ನಿಮ್ಮನ್ನ ಸೃಷ್ಟಿಯ ಒಂದು ತುಣುಕಿನಿಂದ ಸೃಷ್ಟಿಕರ್ತನಾಗಿ ರೂಪಾಂತರಗೊಳಿಸೋದು. ಇದು ನನ್ನ ಅಪೇಕ್ಷೆ ಮತ್ತು ಆಶೀರ್ವಾದ. ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯ ಜೀವಿಯೂ ತನ್ನೊಳಗಿನ ಸೃಷ್ಟಿಯ ಮೂಲದ ಸಂಪರ್ಕದಲ್ಲಿರಬೇಕು. ಇಲ್ಲಿ ಸೃಷ್ಟಿಕರ್ತನಾಗಿ ಕಾರ್ಯನಿರ್ವಹಿಸಬಹುದು, ಬರೀ ಸೃಷ್ಟಿಯ ತುಣುಕಾಗದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.